ಮಾಜಿ ಸಿಎಂ ಬಿಎಸ್ವೈಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಪೋಕ್ಸೋ ಕೇಸ್ನಲ್ಲಿ ನಿರೀಕ್ಷಣಾ ಜಾಮೀನು ಕೂಡ ಸಿಕ್ಕಿರುವಂತದ್ದು. ಬಿಎಸ್ವೈಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಪೋಕ್ಸೋ ಕೇಸ್ನಲ್ಲಿ ನಿರೀಕ್ಷಣಾ ಜಾಮೀನು ಕೂಡ ಸಿಕ್ಕಿದೆ ಯಡಿಯೂರಪ್ಪನವರಿಗೆ. ಮಾಜಿ ಸಿಎಂ ಬಿಎಸ್ವೈ ಬಂಧನ ಮಾಡದಂತೆ ರಕ್ಷಣೆಯನ್ನ ನೀಡಿದೆ ಹೈಕೋರ್ಟ್. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಂತಹ ಪೀಠದಲ್ಲಿ ಜಾಮೀನು ಮಂಜೂರಾಗಿದೆ. ಪೋಕ್ಸೋ ಕೇಸ್ ತನಿಖೆ ಮುಂದುವರಿಯಲಿದೆ, ಆದರೆ ಜಾಮೀನು ನೀಡಲಾಗಿದೆ. ತನಿಖೆಗೆ ತಡೆ ಕೊಡಲು ಹೈಕೋರ್ಟ್ ಪೀಠ ನಕಾರ ಮಾಡಿರುವಂತದ್ದು. ಮಾಜಿ ಸಿಎಂ ಬಿಎಸ್ವೈಗೆ ಬಿಗ್ ರಿಲೀಫ್ ಕೂಡ ಸಿಕ್ಕಿರುವಂತದ್ದು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ರಿಲೀಫ್ ಕೂಡ ಸಿಕ್ಕಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಪ್ರಕರಣವನ್ನ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಯಡಿಯೂರಪ್ಪ ವಿರುದ್ಧ ದಾಖಲಾಗಿದ್ದ ಪೋಕ್ಸೋ ಕೇಸ್ ಇದಾಗಿತ್ತು. ಮನೆಗೆ ನೆರವು ಕೇಳಿ ಬಂದಿದ್ದಂತಹ ತಾಯಿ ಮಗಳು, ಆದ್ರೆ ಮಗಳನ್ನ ರೂಮ್ಗೆ ಕರೆದೊಯ್ದು ಕಿರುಕುಳ ಆರೋಪ ಮಾಡಿದ್ರು ತಾಯಿ ಸಾವಿನ ನಂತರ ಕೇಸ್ ಮುಂದುವರಿಸಲಾಗಿತ್ತು. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಬಿಎಸ್ವೈ ಜೊತೆಗೆ ಇಬ್ಬರು ಆಪ್ತರಿಗೂ ಕೂಡ ಕೇಸ್ ಸಂಕಷ್ಟವನ್ನ ತಂದಿಟ್ಟಿತ್ತು. ಯಡಿಯೂರಪ್ಪ ವಿರುದ್ಧ ದಾಖಲಾಗಿದ್ದಂತಹ ಈ ಒಂದು ಪೋಕ್ಸೋ ಕೇಸ್ನಲ್ಲಿ ನಿರೀಕ್ಷಣಾ ಜಾಮೀನು ಕೂಡ ನೀಡಿದೆ ಹೈಕೋರ್ಟ್. ಮನೆಗೆ ನೆರವು ಕೇಳಿ ಬಂದಿರ್ತಾರೆ. ಹಾಗಾದ್ರೆ ಏನಿದು ವಿವಾದ, ಏನಿದು ಪ್ರಕರಣ ಅಂತ ನೋಡೋದಾದ್ರೆ, ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. 2024 ಮಾರ್ಚ್ 24ರಂದು ಬಿಎಸ್ವೈ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗುತ್ತೆ. ಇನ್ನು ಜೂನ್ನಲ್ಲಿ ಕೇಸ್ ರದ್ದು ಮಾಡುವಂತೆ ಕೋರ್ಟ್ ಮೊರೆ ಹೋಗ್ತಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ. 2024ರಂದು ಬಿಎಸ್ವೈ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ. ಜೂನ್ನಲ್ಲಿ ಕೇಸ್ ರದ್ದು ಮಾಡುವಂತೆ ಕೋರ್ಟ್ಗೆ ಮೊರೆ ಕೂಡ ಹೋಗ್ತಾರೆ. ಕೇಸ್ ರದ್ದು ಮಾಡುವಂತೆ ಯಡಿಯೂರಪ್ಪ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿರ್ತಾರೆ. ತನಿಖೆಗೆ ತಡೆ ನೀಡಲು ಹೈಕೋರ್ಟ್ ನಿರಾಕರಣೆಯನ್ನ ಮಾಡಿದೆ. ಬಿಎಸ್ವೈ ಬಂಧನ ಮಾಡದಂತೆ ಪೊಲೀಸರಿಗೆ ಕೋರ್ಟ್ ಸೂಚನೆಯನ್ನ ಕೂಡ ನೀಡಲಾಗಿರುವಂತದ್ದು. ಎಫ್ಐಆರ್ ರದ್ದಾದ್ರೆ ಮಾಜಿ ಸಿಎಂ ಬಿಎಸ್ವೈ ನಿರಾಳರಾಗ್ತಾರೆ. ಏನಿದು ಪ್ರಕರಣ ಅಂತ ನಾವಿಲ್ಲಿ ಗಮನಿಸೋದಾದ್ರೆ, ತಾಯಿ ಮಗಳು ಬಂದು ನೆರವನ್ನ ಕೇಳ್ತಾರೆ. ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರು ನನ್ನ ಮಗಳನ್ನ ರೂಮ್ಗೆ ಕರೆದುಕೊಂಡು ಹೋಗಿ ಒಂದು ಕಿರುಕುಳ ಕೊಟ್ಟಂತಹ ಆರೋಪವನ್ನ ತಾಯಿ ಮಾಡಿರ್ತಾರೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಎಸ್ವೈ ಅವರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಲಾಗಿರುವಂಥದ್ದು. ಈ ಒಂದು ವಿಚಾರಣೆ ಏಕಸದಸ್ಯ ಪೀಠ, ನಾಗಪ್ರಸನ್ನ ಅವರಿದ್ದಂತಹ ಪೀಠ ಇದೀಗ ಜಾಮೀನು ನೀಡಲಾಗಿದೆ. 1 ವರ್ಷದಲ್ಲಿ ಪೋಕ್ಸೋ ಕೇಸ್ ತನಿಖೆ ಮುಗಿಯಬೇಕು. ಇನ್ನು ವಿಚಾರಣೆಯನ್ನ ನಡೆಸಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗಿದೆ. 1 ವರ್ಷದಲ್ಲಿ ಈ ಕೇಸ್ ಏನಿದೆ ಮುಗಿಸಬೇಕಾಗುತ್ತೆ. ಚಾರ್ಜ್ ಶೀಟ್ ನಂತರವೇ ಬಿಎಸ್ವೈ ಭವಿಷ್ಯ ನಿರ್ಧಾರವಾಗಲಿದೆ. ವಿಶೇಷ ಕೋರ್ಟ್ ಅಂಗಳದಲ್ಲಿದೆ ಬಿಎಸ್ವೈ ಭವಿಷ್ಯ. ವಿಶೇಷ ಕೋರ್ಟ್ ಅಂಗಳದಲ್ಲಿದೆ. 1 ವರ್ಷದಲ್ಲಿ ಪೋಕ್ಸೋ ಕೇಸ್ ತನಿಖೆ ಮುಗಿಯಬೇಕು ಎಂದು ಆದೇಶವನ್ನ ಕೂಡ ನೀಡಲಾಗಿದೆ. ವಿಚಾರಣೆಯನ್ನ ನಡೆಸಿ ಪೊಲೀಸರು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಬೇಕು ಎನ್ನುವಂತಹ ಅಂಶಗಳನ್ನ ಉಲ್ಲೇಖ ಮಾಡಿದೆ ಕೋರ್ಟ್. ಚಾರ್ಜ್ ಶೀಟ್ ನಂತರವೇ ಬಿಎಸ್ವೈ ಭವಿಷ್ಯ ನಿರ್ಧಾರವಾಗಲಿದೆ. ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಹೈಕೋರ್ಟ್ ಪೀಠ ತೀರ್ಪನ್ನ ಪ್ರಕಟಣೆ ಮಾಡಿದೆ. ಎಂ ನಾಗಪ್ರಸನ್ನ ಅವರಿದ್ದಂತಹ ಪೀಠ ಬಿಎಸ್ ಯಡಿಯೂರಪ್ಪ ಅವರಿಗೆ ನಿರೀಕ್ಷಣಾ ಜಾಮೀನು ಕೂಡ ಮಂಜೂರು ಮಾಡಿ ಆದೇಶವನ್ನ ಹೊರಡಿಸಿದೆ.